ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕಾನ್ಸೆಪ್ಟ್ ನೋಡೋದಾದ್ರೆ, ಸ್ವಯಂ ಪ್ರಭಾ ಇಸ್ ಎ ನೇಮ್ ಆಫ್ ಗಿವನ್ ಟು ಎ ಗ್ರೂಪ್ ಆಫ್ DTH ಚಾನಲ್ಸ್ ಡಿವೋಟ್ ಟು ಟೆಲಿಕಾಸ್ಟಿಂಗ್ ಎಜುಕೇಶನಲ್ ಕಂಟೆಂಟ್ ಅಂತ ಇದೆ. ಸ್ವಯಂ ಪ್ರಭಾ ಎನ್ನುವುದು ಒಂದು ಎಜುಕೇಶನ್ ಅನ್ನ ಟೆಲಿಕಾಸ್ಟ್ ಮಾಡೋ ಗ್ರೂಪ್ ಆಫ್ DTH ಚಾನಲ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಸೆಕೆಂಡ್ ಕಾನ್ಸೆಪ್ಟ್ನ ನೋಡೋದಾದ್ರೆ ಸ್ವಯಂ ಅಂತ ಇದೆ. ಸ್ವಯಂ ಪ್ರೊವೈಡ್ಸ್ ಆನ್ಲೈನ್ ಮೂಕ್ ಕೋರ್ಸಸ್ ವಿತ್ ಎ ಪ್ರಾವಿಷನ್ ಆಫ್ ಸರ್ಟಿಫಿಕೇಟ್ ಕ್ರೆಡಿಟ್ ಟ್ರಾನ್ಸ್ಫರ್ ಅಂತ ಇದೆ. ಈ ಸ್ವಯಂ ಅನ್ನೋದು ಒಂದು ಮೂಕ್ ಕೋರ್ಸ್ ಆಗಿದ್ದು ಇದು ಸರ್ಟಿಫಿಕೇಟ್ಗಳನ್ನು ಕೊಡುತ್ತದೆ ಮತ್ತೆ ಕ್ರೆಡಿಟ್ಗಳನ್ನು ಟ್ರಾನ್ಸ್ಫರ್ ಮಾಡುತ್ತದೆ ಅಂತ ಹೇಳ್ಬೋದಾಗಿದೆ. Concept number 3, naturalism. Naturalism is the philosophy of education which has proposed that senses are the gateway of knowledge ಅಂತ ಇದೆ. ನ್ಯಾಚುರಲಿಸಮ್ ಅಂದರೆ ಪ್ರಾಕೃತಿಕವಾದವಾಗಿದೆ. ನಾವು ಜ್ಞಾನವನ್ನು ಪಡೆದುಕೊಳ್ಳಲು ನಮ್ಮ ಸೆನ್ಸರಿ ಆರ್ಗನ್ ಅಂದರೆ ಜ್ಞಾನೇಂದ್ರಿಯಗಳು ಪ್ರವೇಶ ದ್ವಾರವಾಗಿದೆ ಅಂತ ತಿಳಿಸಿಕೊಡುತ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದ್ರೆ ಹ್ಯೂಮನಿಸಮ್. ಹ್ಯೂಮನಿಸಮ್ ದಿ ಸ್ಕೂಲ್ ಆಫ್ ಸೈಕಾಲಜಿ ವಿಚ್ ಪ್ರಿಫರ್ಸ್ ಹ್ಯೂಮನ್ ನೀಡ್ಸ್ ಇನ್ ಆಲ್ ಆಸ್ಪೆಕ್ಟ್ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡಿಯೋರಾಮಾ. ಡಿಯೋರಾಮಾ ದಿ ಬೆಸ್ಟ್ ಟೀಚಿಂಗ್ ಏಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಟೀಚ್ ದ ಪ್ರೋಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ದಿ ಪವರ್ ಸ್ಟೇಷನ್ ಟು ಡೊಮೆಸ್ಟಿಕ್ ಪರ್ಪಸಸ್ ಅಂತ ಇದೆ. ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿಯನ್ನು ತಿಳಿಯಲು ಈ ಡಿಯೋರಾಮಾ ಎಂಬ ಟೀಚಿಂಗ್ ಏಡ್ ನಮಗೆ ಉಪಯೋಗಕರವಾಗಿದ್ದು ಇದು ಪವರ್ ಸ್ಟೇಷನ್ ಇಂದ ಯಾವ ರೀತಿಯಲ್ಲಿ ಮನೆ ಮನೆಗೂ ಕೂಡ ಯಾವ ರೀತಿ ಈ ಕರೆಂಟ್ ಅನ್ನು ಒದಗಿಸಲಾಗುತ್ತದೆ ಅಂತ ತಿಳಿಯಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದಾಗಿದೆ. Next concept is accountability. Accountability, the idea that teachers should be responsible, practice and the result they achieve with their student is teacher accountability ಅಂತ ಹೇಳ್ಬೋದಾಗಿದೆ. Next concept is information processing. ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಎಂಬ ಕಾನ್ಸೆಪ್ಟ್ ಅನ್ನ ಅಟ್ಕಿನ್ಸನ್ ಶಿಫ್ರಿನ್ ಅವರು ತಿಳಿಸಿಕೊಟ್ಟಿದ್ದಾರೆ ಎಂದು ಹೇಳಬಹುದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ZPD. ZPD ಫುಲ್ ಫಾರ್ಮ್ ಝೋನೋ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಆಗಿದೆ. ಝೋನೋ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನ ತಿಳಿಸಿಕೊಟ್ಟವರು ಲೇವ್ ವೈಗೋಟ್ಸ್ಕಿ ಆಗಿದ್ದಾರೆ ಅಂತ ಹೇಳಬಹುದಾಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡಿಸ್ಕ್ರಿಮಿನೇಷನ್ ಲರ್ನಿಂಗ್. ಈ ಡಿಸ್ಕ್ರಿಮಿನೇಷನ್ ಲರ್ನಿಂಗ್ ಅಂದ್ರೆ ತಾರತಮ್ಯ ಕಲಿಕೆಯಾಗಿದೆ. ಇದನ್ನ ರಾಬರ್ಟ್ ಜ್ಞಾನೆ ಅವರು ತಿಳಿಸಿಕೊಟ್ಟಿದ್ದಾರೆ ಎಂದು ಹೇಳಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡಿಸ್ಕವರಿ ಲರ್ನಿಂಗ್. ಈ ಡಿಸ್ಕವರಿ ಲರ್ನಿಂಗ್ ಅನ್ನ ಜೆರಮ್ ಬ್ರೂನರ್ ಅವರು ತಿಳಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸ್ಮಾರ್ಟ್ ಗವರ್ನೆನ್ಸ್ ಇನ್ ಎಜುಕೇಶನ್. ಫುಲ್ ಫಾರ್ಮ್ ಆಫ್ ಸ್ಮಾರ್ಟ್ ಗವರ್ನೆನ್ಸ್ ಸಿಂಪಲ್, ಮಾರಲ್, ಅಕೌಂಟೇಬಲ್, ರೆಸ್ಪಾನ್ಸಿವ್, ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಹೇಳ್ಬೋದಾಗಿದೆ.